ಆನೆಗಳ ಹೆಲ್ತ್ ತುಂಬ ಚೆನ್ನಾಗಿದೆ. ಸೊ ಇವತ್ತು ನಮಗೆ ವೆಯ್ಟ್ ಚೆಕ್ ಮಾಡೋದ್ರಿಂದ ಏನೋ ಗೊತ್ತಾಗಿದೆ ಏನಂತಂದರೆ ಒಳ್ಳೆಯ ಫುಡ್ ತೊಗೊಂಡಿದ್ದಾವೆ ಮತ್ತು ಹೆಲ್ದಿಯಾಗಿದ್ದಾವೆ, ವೆಯ್ಟಲ್ಲಿ ಎಲ್ಲ ಗೇನ್ ಆಗಿದ್ದಾವೆ. ಸೊ ಫಸ್ಟ್ ಅಪ್ ಟು ಒಂದು 435 kg ಗೇನ್ ಆಗಿದೆ. ಸೊ 60ರಿಂದ 435 ನಮಗೆ ಎವರೇಜ್ ಇದೆ. 435 ಭೀಮಾ ಹೈಯೆಸ್ಟ್ ಗೇನ್ ಆಗಿದ್ದಾನೆ. ಫಾಲೋಡ್ ಬೈ ದಿ 365 ಏಕಲವ್ಯನೂ ಆಗಿದ್ದಾನೆ. ಆಮೇಲೆ ಪ್ರಶಾಂತ ಆಗಿದ್ದಾನೆ. ಈ ಎಲ್ಲ ಆನೆಗಳು ಕೂಡ ಹೆಚ್ಚಿಗೆ ವೆಯ್ಟನ್ನು ಚೆನ್ನಾಗಿ ಗೇನ್ ಮಾಡಿದವು. ಮತ್ತು ಅದಕ್ಕೆ ಏನು ಹೈಟು ಮತ್ತು ವಿಡ್ತಿಗೆ ಎಷ್ಟು ವೆಯ್ಟ್ ಬೇಕು ಮತ್ತು ಅದು ಸ್ಟ್ರೆಂಗ್ತಿಗೆ ಎಷ್ಟು ವೆಯ್ಟ್ ಬೇಕು, ಸೊ ಎಲ್ಲನೂ ಕೂಡ ಫಿಟ್ ಆಗಿದ್ದಾವೆ ಅಂತ ಹೇಳ್ಬೋದು. ಹೈಯೆಸ್ಟ್ ಭೀಮಾ ಈಗ ಅಂದರೆ ಗೇನ್ ಆಗಿರೋದು, ಬಟ್ ಹೈಯೆಸ್ಟ್ ಆಲ್ವೇಸ್ ಇಟ್ಸ್ ಅಭಿಮನ್ಯು. ಸೊ ಅಭಿಮನ್ಯು 5820, ವರಲಕ್ಷ್ಮಿ 3555, ಆಮೇಲೆ ಭೀಮಾ ಬಂದರು 5380, ಏಕಲವ್ಯ 5095, ಲಕ್ಷ್ಮಿ 2625, ಆಮೇಲೆ ರೋಹಿತ್ 3930, ಗೋಪಿ 5280, ಕಂಜನ್ 4725, ಧನಂಜಯ 5255. ಸೊ ಇಲ್ಲಿ ಇನ್ನೊಂದು ನೋಡ್ಬೋದು, ಲಾಸ್ಟ್ ಟೈಮ್ ಧನಂಜಯ ಸೆಕೆಂಡ್ ಇದ್ದ, ಈಗ ಅವನು ಕ್ರಾಸ್ ಮಾಡಿ ಭೀಮಾ ಸೆಕೆಂಡ್ ಇದಕ್ಕೆ ಹೋಗಿದ್ದಾನೆ, ಪೊಸಿಷನ್ಗೆ ಹೋಗಿದ್ದಾನೆ. ಹೈಯೆಸ್ಟ್ ಗೇನ್ ಆಗಿರೋವಂಥನು. ಪ್ರಶಾಂತ 5240, ಹಿರಣ್ಯ 3160, ಮಹೇಂದ್ರ 5150, ದೊಡ್ಡರ್ವೆ ಲಕ್ಷ್ಮಿ 3570, ಸುಗ್ರೀವ 5545. ಎಲ್ಲ ಆನೆಗಳು ಫಿಟ್ ಆಗಿದ್ದಾವೆ. ಸೊ ಸುಗ್ರೀವ ಸೆಕೆಂಡ್, ಇವಾಗ ಮುಂಚೆ ಇವನಿದ್ದ, ಈಗ ಸುಗ್ರೀವ ಸೆಕೆಂಡ್ ಬಂದಿದ್ದಾನೆ. ಆಮೇಲೆ ಭೀಮಾ, ಆಮೇಲೆ ಧನಂಜಯ, ಈ ಥರ ಇದೆ. ಹೈಯೆಸ್ಟ್ ಬಂದು ಎಲ್ಲರೂ ಇವತ್ತಿದ್ದೀರಾ. ನಿಶಾನೆ ಆನೆಯನ್ನಾಗಿ ಧನಂಜಯನ ಆಯ್ಕೆ ಮಾಡಿದ್ದೀವಿ. ಇದು ನೌಪತ್ ಆನೆಯಾಗಿ ಗೋಪಿನ ಆಯ್ಕೆ ಮಾಡಿದ್ದೀವಿ. ಸೊ ಉಳಿದ ಆನೆಗಳು ಸಾಲಾನೆಯಲ್ಲಿ ಪಾಲ್ಗೊಳ್ತಾವೆ. ಕುಮ್ಕಿ ಆನೆ, ಹಿರಣ್ಯ ಮತ್ತು ಲಕ್ಷ್ಮಿ. ಸೊ ಈ ಆನೆಗಳು ಅದು ಏನಂದರೆ ಘಟನೆನೇ ಅಲ್ಲ ಅದು. ಯಾಕೆಂದರೆ ಅದು ಯೂಸ್ವಲಿ ಏನಂದರೆ ಲಕ್ಷ್ಮಿದು ಲಾರಿ ಹತ್ತುವಾಗ ಒಂದು ಹಠ ಇರುತ್ತೆ, ನಾನು ಲಾರಿ ಹತ್ತಲ್ಲ ಅಂತ. ಶ್ರೀರಂಗಪಟ್ಟಣದಲ್ಲಿ ಚೆನ್ನಾಗಿ ಕಬ್ಬು ಮತ್ತು ಬೆಲ್ಲ ಕೊಟ್ಬಿಟ್ಟಿದ್ದಾರೆ, ರಾತ್ರಿ ಅವ್ರು ಚೆನ್ನಾಗಿ ಕಬ್ಬು ಬೆಳೀತಾರೆ ಅಂತೇಳಿ. ಸೊ ಅದಕ್ಕಾಗಿ ಅದು ಹಠ ಅಲ್ಲಿಂದ ನಾನು ಶ್ರೀರಂಗಪಟ್ಟಣದಿಂದ ಎಲ್ಲಿ ಲಾರಿಯಲ್ಲಿ ಹತ್ತಿಸ್ಕೊಂಡು ವಾಪಸ್ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನೋ ಅಂತ ಹೇಳ್ಬಿಟ್ಟು ಹಠ ಮಾಡಿದೆ, ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಅದರಲ್ಲಿ. ಇಲ್ಲ ಖಂಡಿತ ಇಲ್ಲ. ನೀವು ಅದಾದಮೇಲೆ ನೋಡ್ಬೋದು, ಜಸ್ಟ್ ಅದು ನಡೆದಿರೋ 30 ಸೆಕೆಂಡ್ಸ್ನ ಹತ್ತಲ್ಲ ಅಂತ ಹಠ ಮಾಡ್ತು. ಆಮೇಲೆ ನಮ್ಮ ಮಾವುತ ಕಾವಡಿ ಅದನ್ನು ಸ್ವಲ್ಪ ಬೆದರಿಸ್ಬಿಟ್ಟು ಹತ್ತಿಸಿದ್ರು. ಅದಾದಮೇಲೆ 3.5 ತಾಸು ಮೆರವಣಿಗೆ ನಡೆದಿದೆ. ಲಕ್ಷಾಂತರ ಜನದಲ್ಲಿ ಮಧ್ಯದಲ್ಲಿ ಹಾದೋಗಿದೆ. ಎಷ್ಟು ಗಾಂಭೀರ್ಯವಾಗಿ ನಡೆದಿದೆ ಅಂತೇಳಿ ನೀವೇ ನೋಡ್ಬೋದು. ಹಾಗಾಗಿ ಏನು ಆನೆಗಳ ಮೇಲೆ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಯಾವುದೂ ತೊಂದರೆ ಇಲ್ಲ. ಅದೇ ಕ್ಯಾಂಪಿನ ಡಾಕ್ಟರ್ ಬಂದಿದ್ರು, ಅವ್ರನ್ನ ಒತ್ತಾಯಪೂರ್ವಕವಾಗಿ ಹೊರಗೆ ಇಲ್ಲ. ಏನಂದರೆ ಆಲ್ರೆಡಿ ಇಲ್ಲಿ ವೆಟರ್ನರಿ ಡಾಕ್ಟರ್ಸ್ ಇರ್ತಾರೆ. ಯಾಕಂದರೆ ನಮಗೆ ಡಬಲಿಂಗ್ ಆಗೋಕ್ಕೆ ಇಷ್ಟ ಇಲ್ಲ. ಎಲ್ಲೇನೋ ಇವ್ರಿಗೆ ಕೊಡೋ ಇದನ್ನ ಇಲ್ಲಿ ಬಂದ ಮೇಲೆ ನಮ್ಮ ಡಾಕ್ಟರ್ ನೋಡ್ಕೊತಾ ಇರ್ತಾರೆ. ಹಾಗಾಗಿ ಹೊರಗಡೆ ಅವ್ರು ಬಂದು ಮತ್ತೆ ಟ್ರೀಟ್ಮೆಂಟ್ ಕೊಡೋಕೆ ನಮಗೆ ಅವಕಾಶ ಇಲ್ಲ. ಸೊ ಹಾಗಾಗಿ ಇವ್ರು ನೋಡ್ಕೊತಾರೆ, ಏನು ತೊಂದರೆ ಇಲ್ಲ. ಜಂಬೂ ಸವಾರಿಯಲ್ಲಿ ಇನ್ನೂ ಡಿಸೈಡ್ ಆಗಿಲ್ಲ. ಅದು ಮಾಮೂಲಿ ಅಂತೂ ಜಂಬೂ ಮೆರವಣಿಗೆಲ್ಲಂತೂ 3 ಆನೆ ಇರ್ತವೆ. ಅದಾದಮೇಲೆ 9 ಆನೆಗಳಂತೂ ಇದ್ದೇ ಇರ್ತವೆ. ಸೊ ಅದ್ರ ಮೇಲೆ ಹೆಚ್ಚಿಗೆ ಹಾಕಬೇಕೋ ಬೇಡ ಅನ್ನೋದನ್ನು ನಾವು ಕೊನೆಯಲ್ಲಿ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು.